7, 8, 10 ಬಂದ್ಬಿಡವು. ನಾಯೆಲ್ಲ ಓಡಿಸವು, ನಾಯಿನೇ ಕಚ್ಚೋದು ಹಿಂಗೆಲ್ಲ ಬಂದ್ರೆ ಹಿಂದ್ ಗುಂಟೆನೆ ಬಂದ್ಬಿಟ್ಟು ಕಚ್ಚ ಬಿಡವು ಕುರಿನ. ಈಗ ನಾಯಿ ಬದ್ಲು ಹೋಗಿ ಚಿರತೆ ಒಂದು ಕಡಕಿರ್ಲಿ ಪಾಪ, ಚಿರತೆ ಇರುತ್ತೆ ಬರುತ್ತೆ ಒಂದಿನ ಹೋಗುತ್ತೆ, ಅದು ಒಂದು ಹೊತ್ತ ಜಾಸ್ತಿ ಆಗ್ಬಿಟ್ರೆ ಅವೇನು ನಾವು ನೋಡ್ಲಿಲ್ಲ ಮರಿಯೆಲ್ಲ ಒಂದು 1/4 ಗಂಟೆಲ್ಲ ಜೀವ ಕೆಡಿಸಿ ಹೋಗ್ಬಿಡುತ್ತೆ. ಈಗ ಅವೇ ಜಾಸ್ತಿ ಆಗಿರೋದು. ಈಗ ಚಿರತೆ ಬರುತ್ತೆ, ಒಂದು ಎತ್ಕೊಂಡು ಹೋಗುತ್ತೆ ಪಾಪ, ಏನೋ ಮಾಡುತ್ತೆ, ಅದು ಅದಕ್ಕೆ ಅದು ಹೋಗ್ಬಿಡುತ್ತೆ. ಹಿಂಗ ಮಾಡ್ತಾವೆ ನಾಯಿಗಳ್ದ. ಕುರಿ ನಮ್ಮ ಇನ್ನೊಂದು ಬ್ಯಾಚ್ ಅಲ್ಲೇ ಇದೆ, ಊರ ಹತ್ರ ಇದಾವಲ್ಲ, ಅವ್ರು ಈಗ ಫೋನ್ ಮಾಡುವ ತೋಳ ಅಂಬದ್ ಇಲ್ಲ. ಮೊದ್ಲು ನಾವು ಕುರಿ ಮೇಸುವಾಗ ಅಲ್ಲಿ ತೋಳ ಅಂದ್ರೆ ಬೇಜಾನ್ ತೋಳ, ಈ ಕಡೆ ಇಲ್ಲಿ ಗದ್ಬಿರ್ ನಾಯಿ ಈ ಕಡೆ ಬಂದು ಓದ್ಕೊಂಡು ಹೋಗ್ಬಿಡೋದು. ಅದೇನ ಈಗ ಬೇರೆ ಎತ್ಲಾಗ ಓದೋ ಮತ್ತೆ ಗೊತ್ತೇ ಇಲ್ಲ. ಅದೇ ಅಯ್ಯೋ, ನಾವು ಆ ಚಿರತೆ ಹುಲಿ ನಾವು ಈ ವಯಸ್ಸಿಗೆ ಎಷ್ಟು ಎಲ್ಲೆಲ್ಲಿ ಕಾಡಲ್ಲೆಲ್ಲ ಮನೆಗೆ ಬಂದಿದ್ದೀವ ಅಂದರೆ ನಮ್ಮ ದೇವ್ರು ಕಾಯ್ಬೇಕು ಅಷ್ಟೇ. ದೇವ್ರ 5 ಸಾವಿರ ಅಕ್ಕಿ ಒಂದು 300-500 ತನಕ ದುಡ್ಡು ಕೊಡ್ತಾರೆ. ಈ ಕಡೆ ಮೈಸೂರು ಏರಿಯಾದಾಗ ಈ ಕಡೆ ಎಲ್ಲ ಯಾರು ಕೊಡೋದಿಲ್ಲ. ಇಲ್ಲೆಲ್ಲ ಸೈಡ್ನ ತಡೆಯಕ್ಕೆ ಬಂದರೆ ಹಿಂಗೆ ತಡ್ಕೊಂಬಕ್ಕೆ ನಮ್ಗೆ ಏನು ಕೊಡ್ತೀವಿ ಕಾಸು ಅಂತ. ಒಬ್ಬರೆಲ್ಲ ಲಾಟ್ ಹಾಕ್ಬಿಟ್ಟು ಒಬ್ರು ಇಲ್ಲಿ 110 ರೂಪಾಯಿನಾಗ ತಾಂತಾರೆ 50 ಕೆಜಿ ಚೀಲ. ಒಂದೆಲ್ಲ ದುಡ್ಡು ಕೊಟ್ಟು ತಿನ್ಕೊಳ್ಳೋದು. ಆ ಕಡೆ ಹಾಸನ ಸೈಡ್ ಹೋಗ್ತಿದ್ವಿ, ಬೇಲೂರು, ಅಗ್ರೆ, ಬೇಲೂರು, ಹಳೆಬೀಡು, ಆ ಕಡೆ ಸೈಡು ಕಾಡಲ್ಲಿರೋದೆ. ನಮ್ಮ ಊರಿಗೆ ಹೋಗೇ ಇಲ್ಲ ನಾವು ಹೋಗ್ತೀವಿ, ನಮ್ಮ ಕುರಿ ಹೋಗಲ್ಲ. ಆವತ್ತಿನ ಗಂಟ್ಲು ಬರೀ ಕಾಡಲ್ಲಿ ಸುತ್ತಿರೋದೆ ಬರೀ. ಹಿಂಗೆಲ್ಲ ಆ ಕಾಡು ಈ ಕಾಡು ಎಲ್ಲೆಲ್ಲಿ ಮಾದಪ್ಪ ಬೆಟ್ಕಾನ ಆಲ್ ರೌಂಡ್ ಅರ್ಧ ಕರ್ನಾಟಕ ಸುತ್ತಿದ್ವಿ. ದಾವಣಗೆರೆಯಿಂದ ಹಿಡ್ಕೊಂಡು ಈ ಭಾಗ ಎಲ್ಲೆಲ್ಲಿ ನಮ್ಗೆ ಹೇಳೇ ಇಲ್ಲ ತೋಳ ಇತ್ತು ಇಲ್ಲಿ ಅಂತ. ಅದು ಅಷ್ಟೊಂದು ತೋಳ ಇದ್ವು, ಅವು ಯಾವ ಕಡೆ ಹೋದ್ವು ಮತ್ತೆ ಗೊತ್ತಿಲ್ಲ. ನಾಯೆಲ್ಲ ಒಟ್ಟುಗೂಡಿ ಓಡಿಸ್ಬಿಟ್ಟು ಇಷ್ಟು ಅದನ್ನು ದೊಡ್ಡ 8:30 12 ಗಂಟೆ ಒಳಗೆ ನಾವು ಡೈಲಿ ನೋಡ್ತೀವಿ.